ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿನಯ್ ವಿಷ್ಣು. ನಾನು 6ನೇ ತರಗತಿಗೆ ಹೋಗುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಕಿರಣ್ ಕುಮಾರ್. ನನ್ನ ತಾಯಿಯ ಹೆಸರು ಲತಾ. ನನ್ನ ತಾತನ ಹೆಸರು ರುದ್ರಪ್ಪ. ನನ್ನ ಅಜ್ಜಿಯ ಹೆಸರು ಚಂದ್ರಕಲಾ. ನಾನು ಶ್ಲೋಕವನ್ನು ಹೇಳುತ್ತಿದ್ದೇನೆ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯತ ಪತ್ರ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಧನ್ಯವಾದಗಳು. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರನೇತ್ರ ಯೇನ ತ್ವಯ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಮಹಾಭಾರತದ ಮಹಾಕಾವ್ಯಕರ್ತೃವಾದ ವ್ಯಾಸ ಮಹರ್ಷಿಗಳು ಕ್ರಿಸ್ತಪೂರ್ವ 3000ರಲ್ಲಿ ಆಷಾಢ ಪೌರ್ಣಮಿಯಂದು ಮತ್ಸ್ಯಗಂಧಿ ಅಥವಾ ಸತ್ಯವತಿಯ ಪುತ್ರನಾಗಿ ಜನಿಸಿದರು. ಆಗಿನ ಕಾಲದಲ್ಲಿ ವೇದಗಳು ರಾಶಿ ರಾಶಿಯಾಗಿ ಸೇರಿತ್ತು. ಅದನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳನ್ನು ಆ ರೀತಿ 4 ಭಾಗಗಳನ್ನಾಗಿ ವಿಂಗಡಿಸಿ ವೇದವ್ಯಾಸರೆಂದು ಹೆಸರು ಪಡೆದರು. ಯಾವುದೇ ಒಬ್ಬ ವ್ಯಕ್ತಿಯಿಂದ ಆಗದ ಕೆಲಸ ಇವರೊಬ್ಬರೇ ಪೂರೈಸಿದರು. ಮಹಾಭಾರತದ 18 ಪುರಾಣಗಳು ಮತ್ತು ಭಾಗವತವನ್ನು ಬರೆದ ಆದರ್ಶ ಬ್ರಹ್ಮರ್ಷಿ ಇವರು. ಇವರನ್ನು ಕೃಷ್ಣ ದ್ವೈಪಾಯನರು ಎಂದು ಸಹ ಕರೆಯುತ್ತಾರೆ. ಮಹಾಬುದ್ಧಿಶಕ್ತಿಯುಳ್ಳ, ಪರಿಪೂರ್ಣವಾಗಿ ಅರಳಿದ ಜ್ಞಾನದ ಕಮಲದ ಕಣ್ಣುಗಳನ್ನು ಹೊಂದಿರುವ ಇವರು ಮಹಾಭಾರತವೆಂಬ ಎಣ್ಣೆಯಿಂದ ತುಂಬಿದ ಜ್ಞಾನದೀಪವನ್ನು ಬೆಳಗಿದಂತಹ ಶ್ರೇಷ್ಠ ಬರಹಗಾರರಾದ ಶ್ರೀ ವ್ಯಾಸ ಮಹರ್ಷಿಗಳಿಗೆ ಪ್ರತಿಯೊಬ್ಬರೂ ಶಿರಬಾಗಿ ನಮಿಸಬೇಕು.